ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಚಿತ್ರ, ಒಂದ್ ಲೋಟ ನೀರ್ ತಗೊಂಡ್ ಬಾಮ್ಮ. ಪಾರ್ವತಿ, ಚಳಿಯಾಗಿದೆ, ನೀಟಾಗಿ ಶಾಲ್ಗಿಲ್ ಹೊತ್ಕೊಳ್ಳೋದಲ್ವಾ? ಬೆಚ್ಚಿಗಿರ್ಬೇಕಮ್ಮ. ಇಷ್ಟೊತ್ತು ಶಾಲ್ ಹೊತ್ಕೊಂಡೆ ಕೂತಿದ್ದೇರಿ. ಯಾಕೋ ತುಂಬಾ ಭಾರ ಅನ್ನಿಸ್ತಾ ಇತ್ತು, ಅದಕ್ಕೆ ತೆಗ್ದಿಟ್ ಬಂದೆ. ಅತ್ತೆ, ನೀರು. ಏನಮ್ಮ ಮಾಡ್ತಿದ್ದೆ? ಮಧ್ಯಾಹ್ನ ಅಡ್ಗೆಗೆ ತರಕಾರಿ ಹೆಚ್ಕೊತಿದ್ದೆ ಅತ್ತೆ. ನೀವು ಮಾತ್ರೆ ತಗೊಂಡ್ರಾ? ತಗೊಂಡೆ. ಗೌತಮ್, ಕೆಂಪು ಕಲರ್ ಮಾತ್ರೆ ಖಾಲಿ ಆಗಿದೆ ಕಣೋ, ನಾಳೆ ತಂದ್ಬಿಡೋ. ಈ ಗೌತಮ್, ನಿನಗೆ ಹೇಳಿದ್ದು ಕೇಳಿಸ್ತೇನೋ? ಏನು? ಕೆಂಪು ಮಾತ್ರೆ ಖಾಲಿ ಆಗಿದೆಯಂತೆ, ಅದನ್ನ ನಾಳೆ ತಗೊಂಡ್ಬಾ ಅಂತ ಹೇಳಿದ್ಲು. ಸರಿ. ಏನೋ ಆಗುತ್ತೆ ನಿನ್ಗೆ ಆಗಾಗ? ತಲೆ ಕೆಟ್ಟವನಂಗ ಆಡ್ತೀಯ, ಯಾವುದೋ ಲೋಕದಲ್ಲಿರ್ತೀಯ. ಈಗಾಗ್ಲೇ ಕೋಪ ಹತ್ಕೊಂಡು ಹುರಿತಾ ಇದೆ, ನೀನ್ ಅದ್ರ ಮೇಲೆ ಇನ್ನೊಂದ್ ಸ್ವಲ್ಪ ತುಪ್ಪ ಸುರಿ. ಕೋಪನ ಯಾಕೆ? ಇವತ್ತು ಆ ಕೃಷ್ಣ ಸಿಕ್ಕಿದ್ದ. ಅವನ್ ಸಿಕ್ಕರೆ ನಿನ್ಗೆ ಯಾಕೋ ಕೋಪ? ಅವನೊಬ್ನೇ ಸಿಕ್ಕಿರ್ಲಿಲ್ಲ, ಅವನ್ ಜೊತೆಗೆ ಆ ಮನೆ ಆಳಿ ಆ ರೇವತಿನೂ ಸಿಕ್ಕಿದ್ಲು. ಏನು? ಕೃಷ್ಣನ್ ಜೊತೆ ರೇವತಿ ಸಿಕ್ಕಿದ್ಲಾ? ಅವರಿಬ್ರು ಬೇರೆ ಬೇರೆ ಆಗಿದಾರಲ್ವೇನೋ? ಹೌದಮ್ಮ, ಆ ಕೃಷ್ಣನ್ ಕಂಡ್ರೆ ನನ್ಗೇನ್ ಸುಮ್ನೆ ಅಸಮಾಧಾನ ಅಲ್ಲ. ಅವನ ಇತರ ವಿಚಾರಗಳಲ್ಲಿ ಸ್ವಲ್ಪ ಆಚೆ ಇಚ್ಛೆನೆ. ನೀವೇನೇ ಹೇಳಿ ರೀ, ವಿಷಯ ಏನು ಅಂತ ಮೊದ್ಲು ಅದನ್ನ ಹೇಳಿ. ಆ ಕೃಷ್ಣ ಆ ರೇವತಿನ್ ಕರ್ಕೊಂಡು ಎಲ್ಲೋ ಹೋಗ್ತಾ ಇದ್ದ, ನಾನು ಅದೇ ದಾರಿಲಿ ಹೋಗ್ತಾ ಇದ್ದೆ. ಶಾಕಾಗ ಏನಪ್ಪಾ ಅಂತ ವಿಚಾರ ಕೇಳಿದ್ರೆ ಜಾರ್ಕೊಳ್ಳೋದಕ್ಕೆ ಒಂದ್ 4 ಉತ್ತರ ಕೊಟ್ಟ. ಆದ್ರೆ ಅವನ್ ಹಾವಭಾವ ಮಾತ್ರ ಒಂಚೂರು ಸರಿ ಇರ್ಲಿಲ್ಲ. ಕಳ್ತನ ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರ್ತಾನಲ್ಲ ಕಳ್ಳ, ಆ ತರನೇ ಆಡ್ತಿದ್ದ. ಆಮೇಲೆ ಏನಂತಾನೆ, ನಾವಿಬ್ರು ಜೊತೆಗಿದ್ದನ್ನ ಎಲ್ಲೂ ಯಾರ ಹತ್ರನು ಹೇಳ್ಬೇಡಿ ಅಂತ ಹೇಳ್ತಾನೆ. ಇದ್ರ ಅರ್ಥ ಏನು? ಏನೋ ಬೇಡ್ದಿರೋದನ್ನೇ ಮಾಡ್ತಿದ್ದಾನೆ ಅಂತಾನೆ ತಾನೆ? ಸರಿ, ಅದಕ್ಕೆ ನೀನೇನೋ ಮಾಡ್ದೆ? ನಾನೇನ್ ಮಾಡ್ದೆ? ಅವ್ರ ಅಣ್ಣನ ಹತ್ರ ಸೀದಾ ಹೋಗಿ ಈ ವಿಷಯನೆಲ್ಲ ಹೇಳಿ ಎಚ್ಚರಿಕೆ ಕೊಟ್ಟೆ. ಅದಕ್ಕೆ ಆ ಮನುಷ್ಯ ನನ್ ಮೇಲೆ ರೇಗ್ತಾನೆ. ಏನ ನಮ್ಮವರು ಅಂತ ಅಭಿಮಾನ ಕಾಳಜಿ ತೋರ್ಸದೆ ತಪ್ಪು ಅನ್ಸುತ್ತೆ. ನನಗೆ ಗೊತ್ತಿತ್ತು ಕಣೋ, ನೀನು ಇಷ್ಟಕ್ಕೆ ಬಿಡಲ್ಲ ಅಂತ. ಆ ರೇವತಿ ಕೃಷ್ಣನ ನೋಡಿದ್ಮೇಲೆ ನೀನು ನಿನ್ ಕೆಲ್ಸನ ನೋಡ್ಕೊಂಡು ಹೋಗಿದ್ರೆ ಈ ತರ ಉರುಕ್ಕೊಂಡು ಕೂರೋ ಪರಿಸ್ಥಿತಿ ಬರ್ತಿರ್ಲಿಲ್ವಲ್ಲ. ಅಪ್ಪ, ಏನ್ ಮಾತಾಡ್ತಿದ್ದೀರಾ? ಅದನ್ನ ನೋಡ್ಕೊಂಡು ನಾನು ಸುಮ್ನಿರ್ಬೇಕಾಗಿತ್ತಾ? ಅಲ್ಲ, ಅವಳು ದ್ರೋಹ ಮಾಡಿ ಓಡೋದವಳು, ಅವಳ ಜೊತೆಗೆ ಇವನ್ಗೇನಪ್ಪ ಕೆಲ್ಸ? ಗೌತಮ್, ನಿನಗ್ ಯಾಕೋ ಬೇಕಿತ್ತಿದೆಲ್ಲ? ನೀನ್ ಮಧ್ಯ ತಲೆ ಹಾಕಿ ಅಧಿಕ ಪ್ರಸಂಗಿ ಅಂತ ಯಾಕೆ ಅನಿಸ್ಕೋತೀಯ? ನಿನ್ ಪಾಡಿಗೆ ನೀನ್ ಹೋಗ್ಬೇಕಿತ್ತಲ್ವಾ? ಅಲ್ವೇ, ಇವನು ಅಭಿಮಾನದಿಂದ ಹೋಗಿ ಹೇಳಿದ್ರೆ ನಾನು ಸರಿ ಅಂತಾನೆ ಅಂತಿದ್ದೆ. ಆದ್ರೆ ಇವನು ಹೋಗಿದ್ದು ಅದಕ್ಕಲ್ವೇ? ಮತ್ತೇನಕ್ಕೆ? ಅಲ್ವೋ, ದ್ರೋಹ ಮಾಡಿದವ್ರ ಮೇಲೆ ಹಗೆ ಸಾಚಿದ್ರೆ ಸರಿ, ನಿನ್ ವಿಷಯದಲ್ಲಿ ತಪ್ಪು ಮಾಡಿದವ್ರ ಮೇಲೆ ಹಗೆ ಸಾಚೋದು ಸರಿ. ಆದ್ರೆ ಪಾಪ ಆ ಕೃಷ್ಣನ್ ಮೇಲೆ ಯಾಕೋ ನಿನ್ಗೆ ದ್ವೇಷ? ದ್ವೇಷನ? ಏನ್ ಹೇಳ್ತಿದ್ದೀರಾ ನೀವು? ಅಲ್ಲ, ನಾನೇನಕ್ಕೆ ಅವನ ಮೇಲೆ ದ್ವೇಷ ಮಾಡ್ಲಿ? ಗೊತ್ತು ಬಿಡೋ, ಆ ಕೃಷ್ಣನ ವಿಷಯ ಎತ್ತಿದ್ರೆ ಸಾಕು ನಿನ್ ಮುಖ ಕೆಂಪು ಮಾಡ್ಕೊಳ್ಳೋದನ್ನ ನಾನ್ ನೋಡಿದ್ದೀನಿ. ಪಾಪ ಏನ್ ವಿಷಯ ಇತ್ತೋ ಏನೋ, ಹೇಳ್ಬೇಡಿ ಅಂತ ಹೇಳಿದ್ಮೇಲೂ ನೀನಾಗ ಹೋಗಿ ಕಾರ್ತಿಕ್ ಹತ್ರ ಹೇಳಿದೆ. ಕಾರ್ತಿಕ್ ನಿನ್ ಮೇಲೆ ಕೋಪ ಬಂದಿದ್ದು ನ್ಯಾಯನೇ. ನೀನೇನು ಸುಮ್ಮನೆ ಹಿತವಾಗಿ ಮಾತಾಡಿರ್ತೀಯ, ಕೃಷ್ಣನ್ ಬಗ್ಗೆ ಖಾರವಾಗಿ ಮಾತಾಡಿರ್ತೀಯ. ಸ್ವಂತ ಅಣ್ಣ ಕಾಣೋ ಅವನು, ಕೋಪ ಬಂದೇ ಬರುತ್ತೆ. ಅವನಿಗೆ ಗೊತ್ತಿದ್ದೇ ಕಳಿಸಿರ್ಬೋದೋ ಏನೋ. ಸುಮ್ನಿರಿಪ್ಪ,
ನನ್ ವಿರುದ್ಧನೇ ಮಾತಾಡ್ಬೇಕು ಅಂತ ಇಲ್ದಿರೋ ಲಾಜಿಕ್ ಎಲ್ಲ ಹುಡುಕ್ಬೇಡಿ ನೀವು. ಅಲ್ಲ ಹಾಗಿದ್ದಿದ್ರೆ ಯಾರಿಗೂ ಹೇಳ್ಬೇಡಿ ಅಂತ ಕೃಷ್ಣ ನನ್ನ ಹತ್ರ ಯಾಕೆ ಹೇಳ್ತಿದ್ದ? ನನಗಂತೂ ಕನ್ಫರ್ಮ್ ಅವನೇನೋ ಬೇಡ್ದಿರೋದ್ನೇ ಮಾಡ್ತಿದ್ದಾನೆ. ಅದು ಅಲ್ದೆ ಆ ರೇವತಿನೂ ನೋಡಿದ್ನಲ್ಲ, ಅವಳ ಮುಖ ಅಂತೂ ಫುಲ್ ಡಲ್ ಆಗೋಗಿತ್ತು. ಹತ್ತು ಮುಖ ಎಲ್ಲ ಬಾಡೋಗಿತ್ತು. ಏನೋ ನಡೀತಿದೆ, ನೋಡ್ತೀರಿ. ಈ ಆಟ ಅಂತೂ ಚಿಕ್ಕದಾಗಂತೂ ಮುಗಿಯೋದಿಲ್ಲ. ನೀನೇ ಶಾಪ ಹಾಕಿ ಏನೋ ಮಾಡಂಗಿದ್ಯಾ? ಅಭಿಮಾನ ಇದ್ದಿದ್ರೆ ಏನೋ ಆಗದೆ ಇರ್ಲಿ ಅಂತ ಅನ್ಕೊಳ್ಬೇಕಿತ್ತು. ಕರೆಕ್ಟ್. ಸರಿ ಒಟ್ನಲ್ಲಿ ನಿಮ್ ಮಗನ ನೀವು ಕಟ್ಕಡೆ ನಿಲ್ಸಿದ್ರೆ ತಾನೇ ನೀವಿಬ್ರಿಗೂ ಖುಷಿ. ಏನೇ ಇವನು ಹೀಗಾಡ್ತಾನೆ? ನಮ್ಮ ಎದುರಿಗಿಷ್ಟೇ ಅಂತ ಅನ್ಕೊಂಡ್ರೆ ಊರವ್ರ ಹತ್ರನೂ ತನ್ನ ಕಂತ್ರಿ ಬುದ್ಧಿ ತೋರಿಸ್ತಾನೆ. ಕರ್ಮ ನಮ್ಮ ಮರ್ಯಾದೆನ ತೆಗಿಯಕ್ಕೆ ಇದ್ದಾನೆ.